ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತು ಇದರ 49ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಂದು 1970ರ ಸಂದರ್ಭದಲ್ಲಿ ಬಂದ ಕರುಳಿನ ಕರೆ ಈ ಸಿನಿಮಾದ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಕೂಡ ಬಹಳ ಮಧುರವಾಗಿದೆ. ಸಾಹಿತ್ಯದ ದೃಷ್ಟಿಯಿಂದ, ಸಂಗೀತ ಸಂಯೋಜನೆ ದೃಷ್ಟಿಯಿಂದ, ಜೊತೆಗೆ ಚಿತ್ರದ ಸನ್ನಿವೇಶ ತುಂಬ ಅದ್ಭುತವಾಗಿದೆ. ಇವತ್ತು ನಾವು ಆರಿಸ್ಕೊಂಡಿರೋ ಗೀತೆ ಅಂತಂದರೆ ಕಳ್ಳೆಕಾಯಿ. ಆ ಕಾಲದಲ್ಲಿ ಭಾಳ ಹೆಸರು ಮಾಡಿದ್ದಂಥ ಗೀತೆ ಅಂತಲೇ ಹೇಳಬಹುದು. ಈ ಸಿನಿಮಾ ಬಂದು ಸಾಕಷ್ಟು ವರ್ಷ ಆದರೂ ಕೂಡ ನಾವು ಆ ಸಣ್ಣ ವಯಸ್ಸಿನಲ್ಲಿ ಅದನ್ನು ಇಮಿಟೇಟ್ ಮಾಡಿ ಹಾಡ್ತಾ ಇದ್ದಿದ್ದುಂಟು. ನಾನು ಅಂತಲ್ಲ, ಸಾಕಷ್ಟು ಜನ ಅದನ್ನು ಆ ಥರ ಮಾಡ್ತಾಯಿದ್ರು. ಅಷ್ಟು ಇದೊಂದು ಪರಿಣಾಮ ಬೀರಿತು. ಕಳ್ಳೆಕಾಯಿ ತಾಜಾ ಕಳ್ಳೆಕಾಯಿ, ಗರಂ ಕಳ್ಳೆಕಾಯಿ, ಹೀಗೆ ವಾಯ್ಸ್ ಮಾಡ್ಯುಲೇಷನ್ ಥರ ಮಾಡಿಕೊಂಡು ಹಾಡ್ತಾ ಇದ್ದಿದ್ದು ಇತ್ತು. ಕಳ್ಳೆಕಾಯಿ ಅಂತಂದರೆ ತಕ್ಷಣ ಈ ಹಾಡಲ್ಲೇ ಬಂದಿದೆ. ಆರ್.ಎನ್. ಜಯಗೋಪಾಲ್ ಅವರು ತುಂಬ ಸುಂದರವಾಗಿ ಈ ಒಂದು ಗೀತೆಯನ್ನು ರಚಿಸಿದ್ದಾರೆ. ಕಳ್ಳೆಕಾಯಿ ಗುಣ ಏನು, ಹೇಗೆ ಅದನ್ನು ಬಳಸ್ತಾರೆ, ಎಲ್ಲೆಲ್ಲಿ ಮಾರಾಟ ಆಗುತ್ತೆ, ಹೇಗೆ ಆ ಗ್ರಾಮ್ಯ ಸೊಗಡಿನ ಹಿನ್ನೆಲೆಯ ಆ ಹೆಣ್ಣುಮಗಳು ಕಳ್ಳೆಕಾಯಿ ಮಾಡುವ ರೀತಿ ಬಹಳ ಸೊಗಸಾಗಿ ಮೂಡಿಸಿದ್ದಾರೆ. ಸಾಹಿತ್ಯದಲ್ಲಿ ಆಗಲಿ ಮತ್ತು ಚಿತ್ರೀಕರಣವೂ ಅಷ್ಟೇ ಚೆನ್ನಾಗಿದೆ. ವಿವಿಧ ಜಾಗಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಅದನ್ನು ಮಾರುವಂಥದ್ದು, ಮಾರಬೇಕಾದರೆ ಅದರ ಗುಣಗಳನ್ನು ಹೇಳುವಂಥದ್ದು ಸಾಹಿತ್ಯದಲ್ಲಿ ಎಷ್ಟು ಚೆಂದ ಮೂಡಿಸಿದ್ದಾರೆ ಅಲ್ವಾ ಆರ್.ಎನ್. ಜಯಗೋಪಾಲ್ ಅವರು. ಬೆಂಗಳೂರು ಕರಗದ ಬಸವನ ಪರಿಚಯ, ಬಡವರ ಬಾದಾಮಿ ಕಳ್ಳೆಕಾಯಿ. ಬಸವನಗುಡಿ ಕ್ಷೇತ್ರ ಒಂದು ಕಾಲದಿಂದನೂ ಸುಸಂಸ್ಕೃತರು ಇರುವಂತಹ ಕ್ಷೇತ್ರ ಅಂತ ಹೆಸರು ಪಡೆದಿದೆ. ಹೀಗಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿ ಎಲ್ಲ ಭಾಳಷ್ಟು ನಡೀತಾನೆ ಇರುತ್ತೆ. ಸಿಲಿಕಾನ್ ಸಿಟಿಯಾಗಿದೆ ಬ್ಯಾಂಗ್ಳೂರು. ಆದರೂ ಕೂಡ ತನ್ನ ಸಂಸ್ಕೃತಿಯನ್ನು, ಪರಂಪರೆಯನ್ನು ಪೂರ್ತಿ ಕಳ್ಕೊಂಬಿಟ್ಟಿದೆ ಅಂತ ಖಂಡಿತ ಹೇಳಲಿಕ್ಕಾಗಲ್ಲ. ಪ್ರತಿ ವರ್ಷ ಡಿಸೆಂಬರ್ ಸಂದರ್ಭದಲ್ಲಿ ನಡೆಯುವಂಥ ಕಡಲೆಕಾಯಿ ಪರಿಷೆ ಅದ್ಧೂರಿಯಾಗಿರುತ್ತೆ. ನಗರದ ವಿವಿಧ ಭಾಗಗಳಿಂದ, ನಗರದ ಹೊರವಲಯದಿಂದ ಇರುವಂತಹ ರೈತರು ಆ ಕಡಲೆಕಾಯಿ ಮಾರಾಟಕ್ಕೆ ಅಂತ ತೊಗೊಂಬರ್ತಾರೆ. ಹಲವಾರು ನಮೂನೆಯ ಕಡಲೆಕಾಯಲ್ಲಿ ನಿಜವಾಗಲೂ ಎಷ್ಟು ಥರ ನಮ್ಮ ಭಾರತೀಯ ಪರಂಪರೆಯಲ್ಲಿ ಖಾದ್ಯಗಳನ್ನು ಮಾಡ್ತಾರೆ, ಪದಾರ್ಥಗಳನ್ನು ಮಾಡ್ತಾರೆ ಅಲ್ವ. ತಕ್ಷಣ ಉದಾಹರಣೆಗೆ ಹೇಳಬೇಕು ಅಂದರೆ ಅದು ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದವರೆಗೂ, ಅದರಲ್ಲಿ ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಮಾತ್ರ ಭಾಳ ವಿಶೇಷವಾಗಿದೆ ಇದು ಕಡಲೆಕಾಯಿನ ಬಳಕೆ. ಅದಲ್ಲದೆ ನಾವು ಯಾವುದೋ ಒಂದು ಸಣ್ಣ ವಯಸ್ಸಲ್ಲಿ ಭಾಷಣಕ್ಕೆ, ಇನ್ನೊಂದು ಕಾರ್ಯಕ್ರಮಕ್ಕೆ ನ್ಯಾಷನಲ್ ಕಾಲೇಜ್ ಹತ್ತಿರ ಎಲ್ಲರೂ ಹೋದಾಗ ಅಲ್ಲಿ ಎಷ್ಟು ತರಹ ಕಡಲೆಕಾಯಿಗಳನ್ನ ಮಾರ್ಕೊಂಬರ್ತಾಯಿದ್ರು. ಒಂದು ಬೇಯಿಸಿದ ಕಡಲೆಕಾಯಿ ಉಪ್ಪು ಹಾಕಿದ್ದು, ಇನ್ನೊಂದು ಹುರಿದಿದ ಕಡಲೆಕಾಯಿ, ಇನ್ನೊಂದು ಯಾವುದೋ ಗಡನ್ ಕಡಲೆಕಾಯಿ, ಇನ್ನೊಂದು ಹಸಿ ಕಡಲೆಕಾಯಿ, ಒಂದೊಂದು ರೀತಿ ಟೇಸ್ಟು. ಮತ್ತು ಈ ಟೊಮೊಟೊ ಪುರಿ ಅಂತ ಹೇಳಿ ಟೊಮೊಟೊ ಹಾಕಿ ಅದ್ರ ಮೇಲೆ ಮಸಾಲೆ ಹಾಕಿರುವಂಥ ಕಡಲೆ ಬೀಜನ ಉದುರಿಸ್ಬಿಟ್ಟು ತೊಗೊಂಬಂದು ಮಾರುವಂಥದ್ದು ಬಹಳಷ್ಟು ಇದಾಗಿರ್ತಿತ್ತು. ಇವೆಲ್ಲ ಒಂದು ರೀತಿ ಈ ಕಡಲೆಕಾಯಿ ಹಾಡನ್ನು ನೆನೆಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಅದನ್ನು ನೋಡಿದ್ರು, ಅನುಭವಿಸಿದ್ರು, ಎಲ್ರಿಗೂ ಇದು ನೆನಪು ಬರಲಿಕ್ಕೆ ಸಾಕು. ಹೀಗೆ ಕಡಲೆಕಾಯಿ ತಾಜಾ ಕಡಲೆಕಾಯಿ, ಗರಂ ಕಡಲೆಕಾಯಿ, ಶಾಲೆಯಾಗಿ ಮಕ್ಕಳು ಕದ್ದು ತಿನ್ನೋ ಕಡಲೆಕಾಯಿ ಹಾಗೆ. ಬಹುಶಃ ಒಂದು ಸರಿ ಗೊತ್ತಿರೋರು ಸಾಕಷ್ಟು ಜನ ಗೊತ್ತಿರುತ್ತೆ. ಕಡಲೆಕಾಯಿ ಗುಣವೇ ಹಾಗೆ. ಅದು ತಿಂತ ಕೂತ್ಕೊಂಡ್ರೆ ಎಷ್ಟು ತಿಂದ್ವಿ ಗೊತ್ತೇ ಆಗೋದಿಲ್ಲ. ಅದು ಬಿಟ್ಟರೆ ಊಟವೂ ಬೇಕಾಗಲ್ಲ. ಮುಂಚೆ ಹಾಗೆ ಮಾಡೋರು, ಊಟದ ಬದಲು ಒಂದಿಷ್ಟು ಕಡಲೆಕಾಯಿ ಮತ್ತು ಒಂದಷ್ಟು ಬೆಲ್ಲ ಇಟ್ಕೊಂಡು ಅದನ್ನೇ ಊಟದ ಥರ ತಿಂತಾಯಿದ್ದು ಉಂಟು. ಗ್ರಾಮ್ಯ ಹಿನ್ನೆಲೆಯ ಒಬ್ಬಳು ಹೆಣ್ಣುಮಗಳಾಗಿ ಆ ಕಡಲೆಕಾಯಿಯನ್ನು ಮಾರುವ ರೀತಿ, ಆ ಪ್ರತಿಯೊಂದಕ್ಕೂ ಕೂಡ ಎಕ್ಸ್ಪ್ರೆಷನ್ ಅಂತ ಅಭಿವ್ಯಕ್ತಿ ಪಡಿಸುವಂಥ ಆ ಭಾವನೆಗಳು ಎಲ್ಲವೂ ಬಹಳ ಸೊಗಸಾಗಿ ಮೂಡಿಬಂದಿದೆ. ಆಗಿನ ಕಾಲದಲ್ಲಿ ಸೇರು, ಚಟಾಕು, ಪಾವು ಅಂತೆಲ್ಲ ಹೇಳೋರು. ಅದರಲ್ಲಿ ಅಳೆದು ಕೊಡುವಂತಹ ಒಂದು ರೀತಿ ಏನಿದೆ ಅದು ಕೂಡ ಬಹಳ ಸೊಗಸಾಗಿದೆ. ಈ ರೀತಿ ಕಡಲೆಕಾಯಿ ಎಷ್ಟು ಬಡವರ ಬಾದಾಮಿಯಾಗಿ ಎಲ್ಲರೂ ಕೂಡ ಖುಷಿ ಕೊಡುತ್ತೆ. ಇದು ಆ ಒಂದು ಹಾಡಿನ ಮತ್ತು ಒಂದು ಸನ್ನಿವೇಶದ ಕಲ್ಪನೆ.
ಭಾಳ ಸೊಗಸಾಗಿ ಮೂಡಿ ಬಂದಿದೆ. ಕಳ್ಳೆಕಾಯಿ ಕಳ್ಳೆಕಾಯಿ ಈ ಹಾಡು ಏನಿದೆ ಅದನ್ನು ಶ್ರೀಮತಿ ಮೇಘಮಾಲಾ ಅವರು ಹಾಡ್ತಾರೆ, ಕೇಳೋಣ ಅಲ್ವಾ? ಕಳ್ಳೆಕಾಯಿ ಕಳ್ಳೆಕಾಯಿ ಗರ್ಮ ಗರಂ ಕಳ್ಳೆಕಾಯಿ ತಾಜಾ ತಾಜಾ ಕಳ್ಳೆಕಾಯಿ ಗರ್ಮ ಗರಂ ಕಳ್ಳೆಕಾಯಿ ಬೆಂಗಳೂರು ಕರಗದ ಬಸವನ ಪರಿಚಯ ಬಡವರ ಬಾದಾಮಿ ಕಳ್ಳೆಕಾಯಿ 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 ಶಾಲೆಯಾಗಿ ಮಕ್ಕಳು ಕದ್ದು ತಿನ್ನೋ ಕಳ್ಳೆಕಾಯಿ ಪಾರ್ಕಿನಾಗೆ ಕಬ್ಬನ್ ಪಾರ್ಕಿನಾಗೆ ಲಾಲ್ಬಾಗ್ ಪಾರ್ಕಿನಾಗೆ ಜೋಡಿಗಳು ಕೊಳ್ಳುವಂತ ಕಳ್ಳೆಕಾಯಿ ಮುನಿಸಿಕೊಂಡ ಹೆಂಡತಿಯ ಒಲಿಸುವಂತ ಕಳ್ಳೆಕಾಯಿ ಮುನಿಸಿಕೊಂಡ ಹೆಂಡತಿಯ ಒಲಿಸುವಂತ ಕಳ್ಳೆಕಾಯಿ ಅತ್ತೆಯ ಬಾಯಿಗೆ ಬೀಗ ಹಾಕೋ ಕಳ್ಳೆಕಾಯಿ ತಾಜಾ ತಾಜಾ ಕಳ್ಳೆಕಾಯಿ ಗರ್ಮ ಗರಂ ಕಳ್ಳೆಕಾಯಿ ಬೆಂಗಳೂರು ಕರಗದ ಬಸವನ ಪರಿಚಯ ಬಡವರ ಬಾದಾಮಿ ಕಳ್ಳೆಕಾಯಿ ಕಳ್ಳೆಕಾಯಿ ಕಳ್ಳೆಕಾಯಿ. ಬಂಧುಗಳೇ, ಇದುವರೆಗೂ ಕಳ್ಳೆಕಾಯಿ ಈ ಒಂದು ಹಾಡೇನಿದೆ ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.